ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. 2026ನೇ ವರ್ಷ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೃಷಭ ರಾಶಿಯವರಿಗೆ 2026 ಲಾಭದಾಯಕ ವರ್ಷವ ಅಥವಾ 2026 ವೃಷಭ ರಾಶಿಯವರಿಗೆ ನಾನಾ ರೀತಿಯ ತೊಂದರೆಗಳು, ಆಘಾತಗಳು ಹಾಗೂ ಮನಸ್ತಾಪ ಸಹಿತವಾಗಿ ಅಲ್ಲೋಲ ಕಲ್ಲೋಲಾಗತಕ್ಕಂಥ ವರ್ಷವ. ಭಗವಂತನ ಅನುಗ್ರಹದಿಂದ ಈ 2026 ಕೂಡ ವೃಷಭ ರಾಶಿಯವರಿಗೆ ಚಿನ್ನದಂಥ ವರ್ಷವಾಗತ್ತಾ ಅಂಥೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ 2026 ಮಿಶ್ರ ಫಲವನ್ನು ಕೊಡತಕ್ಕಂಥ ವರ್ಷವಾಗಿರುತ್ತೆ. ಅಬ್ಸರ್ವ್ ಮಾಡಿ, 2025 ಎಲ್ಲ ರೀತಿಯ ಅನುಕೂಲವನ್ನು, ಎಲ್ಲ ರೀತಿಯ ಅನುಗ್ರಹಗಳನ್ನು, ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಲಕ್ಷ್ಮೀ ಅನುಗ್ರಹವನ್ನು ಭಗವಂತ ತುಂಬ ಯಥೇಚ್ಛವಾಗಿ ಮಾಡಿಕೊಟ್ಟಿದ್ದಾನೆ. 2025ರಲ್ಲಿ ನಿಮ್ಮ ಜಾತಕದಲ್ಲಿ ಅಂದರೆ ಗೋಚಾರದಲ್ಲಿ ರವಿ ಹಾಗೂ ಶನೀಶ್ವರ ಸಹಿತವಾಗಿ ಎಲ್ಲ ಆದಿತ್ಯಾದಿಗಳು ಶುಭ ಸ್ಥಾನದಲ್ಲಿರತಕ್ಕಂಥದ್ದು. ಪ್ರಮುಖವಾಗಿ ಗುರು ಶನಿ ಅನುಗ್ರಹದಿಂದ ಎಲ್ಲ ರೀತಿ ಒಳ್ಳೆಯ ಫಲವನ್ನು ಪಡೆದುಕೊಂಡಿದ್ದೀರಿ. ಆದರೆ ಈ ವರ್ಷ ಗುರು ಸಂಚಾರವನ್ನು ಮಾಡತಕ್ಕಂಥದ್ದು. ಶನೀಶ್ವರ ಮೀನರಾಶಿಯಲ್ಲೇ ಇರ್ತಾನೆ. ಆದರೆ ಗುರು ನಿಮಗೆ ಜೂನ್ ನಂತರ ಕಟಕ ರಾಶಿಗೆ ಹೋಗತಕ್ಕಂಥದ್ದು. ಅಕ್ಟೋಬರ್ ಮುಗಿದ ತಕ್ಷಣ ಸಿಂಹರಾಶಿಗೆ ಹೋಗ್ತಾನೆ. ಆಗ ನಾನಾ ರೀತಿಯ ತೊಂದರೆಗಳನ್ನು, ತಾಪತ್ರಗಳನ್ನು, ನಾನಾ ರೀತಿ ಹಿಂಸೆಗಳನ್ನು ನೀವು ಅನುಭವಿಸ್ತಕ್ಕಂಥದ್ದಾಗತ್ತೆ. ಪ್ರಮುಖವಾಗಿ ನೀವು ಜನವರಿಯಿಂದ ಜೂನ್ 2ನೇ ತಾರೀಕುವರೆಗೂ ಮಾಡತಕ್ಕಂಥ ಎಲ್ಲ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು, ಒಳ್ಳೆ ಅನುಗ್ರಹವನ್ನು ವೃಷಭ ರಾಶಿಯವರು ಪಡ್ಕೊಳ್ತೀರಾ. ಖಂಡಿತವಾಗಿಯೂ ಯಥೇಚ್ಛವಾಗಿ ಲಕ್ಷ್ಮೀ ಅನುಗ್ರಹವಾಗತಕ್ಕಂಥದ್ದು. ಆದಾಯ ತುಂಬ ಚೆನ್ನಾಗಾಗತ್ತೆ. ಸೇವಿಂಗ್ ಮಾಡಿ ಇಟ್ಕೊಳ್ಳಿ. ಏನಕ್ಕಂದರೆ ವರ್ಷ ಪ್ರಾರಂಭದಲ್ಲಿ ಏನೋ ನಿಮಗೆ ಹಣಕಾಸು ಸಂದಾಯವಾಗತ್ತೆ. ವರ್ಷ ಅರ್ಧದ ನಂತರ ಕೊಂಚ ಮಟ್ಟಿಗೆ ಆದಾಯದ ಇಳಿಮುಖವಾಗತಕ್ಕಂಥದ್ದು. ಹಾಗಾಗಿಯೇ ಲಕ್ಷ್ಮೀ ಅನುಗ್ರಹವಾದಾಗ ಎಷ್ಟನ್ನು ನೀವು ಅದಷ್ಟು ಫ್ಯೂಚರ್ಗೋಸ್ಕರ, ಭವಿಷ್ಯಕ್ಕೋಸ್ಕರ ಕೂಡಿರ್ಬೋದು, ಎಷ್ಟು ಭವಿಷ್ಯಕ್ಕೋಸ್ಕರ ಸ್ವಲ್ಪ ಪ್ಲಾನನ್ನು ಮಾಡಿ ಎಲ್ಲ ರೀತಿಯ ಒಂದಷ್ಟು ವಿಚಾರಗಳನ್ನು ಕ್ರೋಢೀಕರಿಸ್ಕೊಳ್ಬೋದು. ಎಲ್ಲವನ್ನು ವೃಷಭರಾಶಿಯವರು ಮೊದಲೇ ಪ್ಲ್ಯಾನ್ ಮಾಡತಕ್ಕಂಥದ್ದು. ಖಂಡಿತ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯತಕ್ಕಂಥದ್ದು. ಗುರುವಿನ ಅನುಗ್ರಹದೊಂದಿಗೆ ವರ್ಷದ ಪ್ರಾರಂಭದಲ್ಲೇ ಮನೆಯಲ್ಲಿ ನಾನಾ ರೀತಿಯ ಶುಭ ಕಾರ್ಯಕ್ರಮ ನಡೆಯುತ್ತೆ. ವ್ಯಾಪಾರ ಸ್ಥಳದಲ್ಲಿರತಕ್ಕಂಥ ಒಂದಷ್ಟು ಗೋಚರಗಳಾಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಎಲ್ಲವೂ ದೂರವಾಗತಕ್ಕಂಥದ್ದು. ಸಾಲ ಬಾಧೆಯಿಂದ ಹೊರಡೆ ಬರ್ತೀರ ವೃಷಭ ರಾಶಿಯವರು. ಯಾರಿಗಾರ ಸಾಲ ಯಥೇಚ್ಛವಾಗಿ ಮಾಡ್ಕೊಂಡಿದ್ರೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಏನು ನಾನು ದುಡಿತಾ ಹೋಗ್ತೀನಿ ಪ್ರತಿ ತಿಂಗಳು, ಬರೀ ಸಾಲ 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 ಅಂಥೇಳಿ ಅಲ್ಲಿಗಲ್ಲೇ ಜೀವನ ಆಗೋಗ್ತಾ ಇದೆ. ಜೀವನವೇ ಸಾಕಾಗ್ಬಿಡ್ತಾ ಇದೆ. ಬರೀ ದುಡಿಯತಕ್ಕಂಥದ್ದೆಲ್ಲವೂ ಕೂಡಿ ಸಾಲ ತೀರಿಸೋದಕ್ಕ ಎಂಬ ಒಂದಷ್ಟು ಬೇಜಾರು ಅಥವಾ ದುಃಖದ ಸಂಗತಿಗಳು ವೃಷಭ ರಾಶಿಯವರಿಗಿದ್ದರೆ ಖಂಡಿತ ಈ ವರ್ಷ ನಿಮಗೆ ಚಿನ್ನದಂಥ ವರ್ಷ. ಎಲ್ಲ ರೀತಿಯ ಸಾಲ ಬಾಧೆಗಳನ್ನು ಈ ವರ್ಷ ನೀವು ನಿವಾರಿಸ್ಕೊಳ್ತೀರಾ. ಹಾಗೆಯೇ ಲಕ್ಷ್ಮೀ ಅನುಗ್ರಹದಿಂದ ಒಂದಷ್ಟು ಭುವನ ಆಗಿರ್ಬೋದು ಅಥವಾ ಉಪಯುಕ್ತ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಅನುಗ್ರಹವು ಕೂಡ ಈ ವರ್ಷ ನಿಮ್ಗೆ ಲಭಿಸತಕ್ಕಂಥದ್ದು. ಖಂಡಿತ ಸಾಲದ ಸುಳಿಲಿದ್ದವರು ಈ ವರ್ಷ ಹೊರಡೆ ಬರತಕ್ಕಂಥ ಅನುಗ್ರಹವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಹಾಗೆಯೇ ಶನೀಶ್ವರ ನಿಮ್ಮ ಗೋಚಾರದಲ್ಲಿ 11ನೇ ಸ್ಥಾನದಲ್ಲಿದ್ದಾಗ ಎಲ್ಲ ರೀತಿ ಶುಭವನ್ನು ಕೊಡತಕ್ಕಂಥ ಸಂಪೂರ್ಣ ವರ್ಷ ಶನೀಶ್ವರ ಮೀನರಾಶಿಯಲ್ಲಿರತಕ್ಕಂಥದ್ರಿಂದ ಎಲ್ಲ ರೀತಿಯ ಶುಭವನ್ನು ಶನೀಶ್ವರದಿಂದ ನೀವು ವೃಷಭ ರಾಶಿಯವರ ಅಪೇಕ್ಷೆ ಮಾಡ್ಬೋದು. ನಿಮ್ಮ ಕೀರ್ತಿ ಪ್ರತಿಷ್ಠೆ ಈ ವರ್ಷ ಇನ್ನೂ ವೃದ್ಧಿ ಆಗತ್ತೆ. ಕೆಲಸದಲ್ಲಿ ಹಿಡಿತ ಇನ್ನೂ ಯಥೇಚ್ಛವಾಗಿ ಆಗತಕ್ಕಂಥದ್ದು. ನಿಮಗೆ ಇರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅಂದರೆ ಕೌಟುಂಬಿಕ ವಿಚಾರ ಆಗಿರ್ಬೋದು, ಇರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗತ್ತೆ. ನಿಮ್ಮೆಲ್ಲರ ಶತ್ರುಗಳ ವಿರುದ್ಧ ಜಯತ್ವ ಪ್ರಾಪ್ತಿಯಾಗುತ್ತದೆ. ಶನೀಶ್ವರನ ಅನುಗ್ರಹದಿಂದ ಇರತಕ್ಕಂತಹ ಒಂದಷ್ಟು ಬಾಧೆಗಳಾಗಿರ್ಬೋದು, ಜನರ ವಿರೋಧ ಆಗಿರ್ಬೋದು ಅಥವಾ ಹಣಕಾಸಿನ ಮುಂಗಟ್ಟುಗಳನ್ನು ಕೂಡ ದೂರ ಆಗತಕ್ಕಂಥ ಚಾನ್ಸಸ್ಗಳು ಈ ವರ್ಷ ಜಾಸ್ತಿ ನಿಮಗೆ ಲಭಿಸಿಕೊಟ್ಟಿದ್ದಾನೆ. ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು. ಸಂಪೂರ್ಣ ವರ್ಷ ಯಾವುದೇ ರೀತಿಯ ವ್ಯಾಜ್ಯವಿಲ್ಲದೆ, ಯಾವುದೇ ರೀತಿಯ ನಿಷ್ಠೂರಗಳಿಲ್ಲದೆ, ಯಾವುದೇ ರೀತಿಯ ತೊಂದರೆ ತಾಪತ್ರಗಳಿಲ್ಲದೆ, ಅಂದರೆ ಜನರಿಂದ ತೊಂದರೆ ತಾಪತ್ರಗಳಿಲ್ಲದೆ ಸಂಪೂರ್ಣವಾಗಿ ಈ ವಿಚಾರವಾಗಿ ಸುಖವಾಗಿ ನೆಮ್ಮದಿಯಾಗಿ ಕೆಲಸ ಮಾಡತಕ್ಕಂಥ ಅನುಗ್ರಹವನ್ನು ವೃಷಭ ರಾಶಿಯವರಿಗೆ ಆ ಮಹಾಶನಿ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತುಂಬ ಜನ ಹಳ್ಳಿ ಕಡೆ ಹೋದರೆ ಹೇಳ್ತಿರ್ತಾರೆ,
ಗುರುಗಳೇ ಈ ವರ್ಷ ನನಗೆ ಗುರು ಶನಿ ಚೆನ್ನಾಗಿದೆ ನಾನು ನೋಡ್ಕೊಡಿ ಅಂತ. ಅಂದರೆ ಪ್ರತಿಯೊಬ್ಬರು ಕೂಡ ಗೊತ್ತಿರತಕ್ಕಂಥದ್ದು ಜನ್ಮಜಾತಕದಲ್ಲಿ ಪ್ರಮುಖವಾಗಿ ಅಥವಾ ಗೋಚಾರದಲ್ಲಿ ಪ್ರಮುಖವಾಗಿ ಗುರು ಶನಿ ಎಲ್ಲ ಗ್ರಹಗಳು ಚೆನ್ನಾಗಿರತಕ್ಕಂಥದ್ದು. ಪ್ರಮುಖವಾಗಿ ಸ್ಲೋ ಪ್ಲಾನೆಟ್ ಅಲ್ವಾ, ಗುರು ಶನಿ ರಾಹು ಕೇತು ಚೆನ್ನಾಗಿದ್ದಾನ ಎಲ್ಲರೂ ಕೇಳ್ತಾರೆ. ಈ 4 ಗ್ರಹಗಳು ಸ್ವಲ್ಪ ಚೆನ್ನಾಗಿದ್ದು ಸಹಿತ ಶುಕ್ರ ಬುಧನ ಕುಜನ ಅನುಗ್ರಹಗಳಿದ್ದರೆ ಜೀವನವನ್ನೇ ಆಳ್ಬೋದು ಅಂತ. ಅಲ್ಲಿ 8 ಗ್ರಹಗಳು ಕವರ್ ಆಗೋಯ್ತು ನಿಮಗೆ. ಪ್ರಮುಖವಾಗಿ ಗುರು ಮತ್ತು ಶನೇಶ್ವರ. ಖಂಡಿತವಾಗಿಯೂ ಸಂಪೂರ್ಣ ಶನೇಶ್ವರನ ಶುಭ ದೃಷ್ಟಿ ವೃಷಭ ರಾಶಿಗಿರತಕ್ಕಂಥದ್ದು. ಯಾವುದೇ ರೀತಿಯ ಬಾಧೆಗಳು ಶನೇಶ್ವರಂದು ವೃಷಭ ರಾಶಿಯವರು ಈ ವರ್ಷ ಕಾಡಿಸೋದಿಲ್ಲ. ತಿಳಿದಿರಲಿ, ದಶಾಭುಕ್ತಿ ನೆತ್ತಿದ್ರೆ ಅಂತರ್ದಶಭುಕ್ತಿ ಇದ್ದರೆ ಸ್ವಲ್ಪ ನೆಗೆಟಿವ್ ಫಲವನ್ನು ಕೊಂಚ ಮಟ್ಟಿಗಾದರೆ ಕೊಡ್ತಾನೆ, ಆದರೆ ಯಥೇಚ್ಛವಾಗಿ ಬಾಧಿಸ್ತಕ್ಕಂಥದ್ದು. ಆದರೆ ಗುರು ಕಟಕ ರಾಶಿಗೆ ಸಂಚಾರ ಮಾಡತಕ್ಕಂಥದ್ದು ಮಿಥುನದಿಂದ. ಆ ಸಮಯದಲ್ಲಿ ವೃಷಭ ರಾಶಿಯವರು ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸತಕ್ಕಂಥದ್ದು. ನಿಮ್ಮ ಆತ್ಮೀಯರೇ ನಿಮ್ಮ ವಿರುದ್ಧ ಮಸಲತ್ತನ್ನು ಮಾಡ್ತಾರೆ. ಯಾವುದನ್ನು ನಂಬಿ ಕೆಲಸ ಮಾಡ್ತಿದ್ರೋ ಆ ನಂಬಿಕೆಯೇ ಕೈ ಕೊಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಎಲ್ಲ ಚೆನ್ನಾಗಿದ್ದಂತಹ ಜೀವನ ಏನೂ ತಿಳಿದೆ ಇದ್ದಕ್ಕಿದ್ದಂಗೆ ಬಿದ್ದು ಹೋಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಯಾಕೆ ಜೀವನ ಎಷ್ಟೆಲ್ಲ ಏರುಪೇರು ಆಗ್ತಿದೆ ಅಂತ ಯೋಚನೆ ಮಾಡೋಷ್ಟರಲ್ಲಿ ಒಂದೊಂದಾಗಿ ಎಲ್ಲ ರೀತಿಯ ಅಡೆತಡೆಗಳು ನಿಮ್ಮನ್ನು ಬಾಸಕ್ಕೆ ಶುರು ಮಾಡುತ್ತೆ. ಖಂಡಿತವಾಗಿಯೂ ವೃಷಭ ರಾಶಿಯವರು ಜೂನ್ ನಂತರ ತುಂಬ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು. 2025 ಥರ 2026 ಇರೋದಿಲ್ಲ ಜೋಕೆ. ತುಂಬ ಜನ ಇದನ್ನು ಅಂದ್ಕೊಂಡ್ಬಿಟ್ಟಿದ್ದೀರಾ. 2025 ಎಲ್ಲರೂ ಹೇಳ್ತಿದ್ರು, ಎಲ್ಲ ಜ್ಯೋತಿಷಿಗಳು ಹೇಳ್ತಾ ಇದ್ರು ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ 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 ಅಂತ. 2026 ಕೂಡ ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗಿರುತ್ತೆ ಅಂತಲೇ ಭಾವಿಸಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿರೋದಿಲ್ಲ. ಖಂಡಿತವಾಗಿಯೂ ಈ ವರ್ಷ ಮಿಶ್ರ ಫಲವನ್ನು ಕೊಡತಕ್ಕಂಥ ವರ್ಷವಾಗಿರುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ಜಾಗ್ರತೆಯಿಂದ ಎಚ್ಚರಿಕೆ ಹೆಜ್ಜೆ ಇಟ್ಟರೆ ಮಾತ್ರ ಲಾಭವನ್ನು ಯಶಸ್ಸನ್ನು ನೀವು ಪಡೆದುಕೊಳ್ಬಹುದು. ಹಾಗೆಯೇ ಗುರು ಕಟಕ ರಾಶಿಯಲ್ಲಿದ್ದಾಗ ಆರೋಗ್ಯದಲ್ಲೂ ಕೂಡ ಏರುಪೇರಾಗತಕ್ಕಂಥದ್ದು. ಖಂಡಿತವಾಗಿಯೂ ಮೊದಲು ಹೇಗಿತ್ತು ಆರೋಗ್ಯ ಆ ಥರ ಇರೋದಿಲ್ಲ. ಬರ್ತಾ ಕ್ಷೀಣಿಸ್ತಾ ಹೋಗುತ್ತೆ. ಮನೆಯಲ್ಲಿ ಅಶಾಂತಿ ಕೂಡಿರತಕ್ಕಂಥದ್ದು. ಮನೇಲಿ ಎಷ್ಟೇ ಶುಭ ಕಾರ್ಯಕ್ರಮವಾಗಿದ್ದರೂ ಕೂಡ ಸಣ್ಣ ಪುಟ್ಟ ಆಗತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮನಸ್ಸನ್ನೇ ಘಾಸಿ ಮಾಡುತ್ತೆ. ಕೆಲಸದಲ್ಲಿ ಆಸಕ್ತಿಯೂ ಕೂಡ ಕಮ್ಮಿ ಆಗತಕ್ಕಂಥದ್ದು ವೃಷಭ ರಾಶಿಯವರಿಗೆ ವರ್ಷದ ಮಧ್ಯಭಾಗದಿಂದ. ನಿರಾಸಕ್ತಿ ಯಥೇಚ್ಛವಾಗಿ ಕಾಡಿಸುತ್ತೆ. ಇವತ್ತು ಈಗಲೇ ಕ್ಷಣವೇ ಮಾಡಬೇಕು ಅಂತಿದ್ದು ಕೆಲಸ ಕಾರ್ಯಗಳನ್ನೆಲ್ಲ ನೀವೇ ನಾಳೆ ನಾಳಿದ್ದು ಮುಂದಿನ ವಾರ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಾ. ಖಂಡಿತ ಆ ಕೆಲಸ ಕಾರ್ಯಗಳು ನಿಮ್ಮ ಹೆಸರನ್ನ ಡ್ಯಾಮೇಜ್ ಮಾಡತಕ್ಕಂಥದ್ದು ವೃಷಭ ರಾಶಿಯವರಿಗೆ. ನಂಬಿ ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಸಿಂಹ ರಾಶಿಗೆ ಗುರು ಸಂಚಾರವಾದಾಗ, ಯಾವಾಗ ಅಕ್ಟೋಬರ್ 30ನೇ ತಾರೀಕು ಗುರು ಕಟಕದಿಂದ ಸಿಂಹ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. 4ನೇ ಸ್ಥಾನಕ್ಕೆ ಗುರು ಬರ್ತಾನೆ ವೃಷಭ ರಾಶಿಯವರಿಗೆ. ನಾನಾ ರೀತಿಯ ತೊಂದರೆಗಳನ್ನು ನಾನಾ ರೀತಿಯ ತಾಪತ್ರಗಳನ್ನು ಕೂಡ ಅನುಭವಿಸತಕ್ಕಂಥದ್ದು. ಸಿಂಹ ರಾಶಿ ಗುರು ಬಂದಾಗ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ಶುಭದ ಫಲಾಪೇಕ್ಷೆ ಇರೋದಿಲ್ಲ. ಗೊಂದಲದ ಗೂಡಾಗತ್ತೆ ಮನಸ್ಸು. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀವೇ ಸ್ವತಃ ನಿವಾರಣೆ ಮಾಡಿಕೊಂಡು ಅದನ್ನು ಎಲ್ಲವೂ ಕೂಡ ದೂರ ಮಾಡತಕ್ಕಂಥ ಶಕ್ತಿಯು ಕೂಡ ಭಗವಂತ ನಿಮಗೆ ಕೊಟ್ಟಿರತಕ್ಕಂಥದ್ದು. ದಿಸ್ ಅ ಪ್ಲಸ್ ಪಾಯಿಂಟ್ ವೃಷಭ ರಾಶಿಯವರಿಗೆ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗ್ತಿರಲಿ, ಪರಿಸ್ಥಿತಿ ಇನ್ನೇನು ಕೈ ಚೆಲ್ಲೋಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿ ಇರಲಿ, ಆದರೆ ನೀವು ಆಡತಕ್ಕಂಥ ಮಾತುಗಳು ನಿಮ್ಮ ಬುದ್ಧಿವಂತಿಕೆ ಎಂಥದೇ ಸಂದರ್ಭಗಳಿದ್ರೂ ಕೂಡ ನೀವೇ ಬಚಾವ್ ಆಗ್ತೀರಾ. ಬೇರೆಯವ್ರನ್ನು ಕೂಡ ಬಚಾವ್ ಮಾಡತಕ್ಕಂಥ ಆ ಚಾಕುಚಕ್ಯತೆ ಭಗವಂತ ನಿಮ್ಗೆ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಈ ಸರಿ ಸದುಪಯೋಗಪಡಿಸ್ಕೊಂಡು ಖಂಡಿತ ಬೆಟ್ಟದಂಥ ಸವಾಲು ಬಂದರೂ ಕೂಡ ನೀವೇ ನಿಮ್ಮ ಕೈಯಾರ ಆ ಸವಾಲುಗಳನ್ನೆಲ್ಲ ದೂರ ಮಾಡ್ತೀರಿ. ಇನ್ನು ರಾಹು ಮತ್ತು ಕೇತು ಯಾವ ರೀತಿ ಫಲವನ್ನು ವೃಷಭ ರಾಶಿಯವರು ಕಡಿಸ್ಕೊಡ್ತಾನೆ ಅಂತ. ರಾಹು ಮತ್ತು ಕೇತು ಪ್ರಮುಖವಾಗಿ ಈ ಸಂಪೂರ್ಣ ವರ್ಷ ಅಶುಭವನ್ನೇ ಕೊಡತಕ್ಕಂಥದ್ದು. ರಾಹು ಅಂದರೆ ನಿಮಗೆ ಕುಂಭರಾಶಿಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು, ಕೇತು ಸಿಂಹರಾಶಿಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು. ಯಾವುದೇ ರೀತಿಯ ಲಾಭವನ್ನು ಈ ವರ್ಷ ವೃಷಭ ರಾಶಿಯವರು ಕೊಡೋದಿಲ್ಲ. ನಾನಾ ರೀತಿಯ ಚಿಂತೆ ಕಾಡಿಸುತ್ತೆ. ಮನೆಯಲ್ಲಿ ನಿಮ್ಮ ಹಿರಿಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಖರ್ಚುಗಳು ಜಾಸ್ತಿ ಆಗುತ್ತೆ ಈ ವರ್ಷ. ಮೋಸ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ರಾಹುವಿನ ಅಪದೃಷ್ಟಿಯಿಂದ. ನಂಬಿದವರೇ ಮೋಸವನ್ನು ಮಾಡ್ತಾರೆ. ಹಾಸ್ಪಿಟಲ್ಲು ಮನೆ ಅಂಥೇಳಿ ಹಣವನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ಗಳಿರುತ್ತೆ. ಎಷ್ಟೇ ನೆಮ್ಮದಿಯನ್ನು ಬಯಸಿದ್ರು ಕೂಡ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರ ಕೂಡ ಕಿರಿಕಿರಿ ಜಾಸ್ತಿ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಹಾಗಾಗಿಯೇ
ನಾನು ಹೇಳಿದೆ ಈ ವರ್ಷ ಸ್ವಲ್ಪ ಎಚ್ಚರಿಕೆಯನ್ನು ಹೆಜ್ಜೆಡಿ ಅಂತ. ಪ್ರತಿಯೊಂದು ರಾಶಿಯವರಿಗೂ, ಪ್ರತಿಯೊಂದು ನಕ್ಷತ್ರದವರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಸುಖ ಇದ್ದಿದ್ದೆ, ತಿಳಿದಿರಲಿ. ಆದರೆ ಅದನ್ನು ನಾವು ಯಾವ ರೀತಿ ನಿಭಾಯಿಸ್ಕೊಳ್ತಾ ಹೋಗ್ತೀವಿ, ಬರತಕ್ಕಂಥ ಕಷ್ಟಗಳಿಗೆ ಕುಗ್ಗದೆ, ಬರತಕ್ಕಂಥ ಸಂತೋಷಗಳನ್ನು ಇಗ್ಗದೆ, ಸಮನ್ವಯವಾಗಿ ಎಲ್ಲವೂ ಕೂಡ ಸ್ವೀಕರಿಸಿ. ಯಾವಾಗಲೂ ಕೂಡ ಮನುಷ್ಯ ಏನು ಮಾಡಿಬಿಡ್ತಾನೆ, ಎಲ್ಲ ವಿಚಾರವನ್ನು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾನೆ. ಪ್ರತಿಯೊಂದು ರಾಶಿಗೂ, ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ನಕ್ಷತ್ರದಲ್ಲಿರ್ತಕ್ಕಂಥ ಮನುಷ್ಯರು ಕೂಡ ಕಷ್ಟ ಸುಖ ಕಟ್ಟಿಟ್ಟರುತ್ತೆ. ಕಷ್ಟವನ್ನು ಬಂದಾಗ ಕುಗ್ಗತಕ್ಕಂಥದ್ದಲ್ಲ, ಇಷ್ಟೈಶ್ವರ್ಯ ಈಡೇರಿದಾಗ ಎಲ್ಲ ಫಲವನ್ನು ಭಗವಂತ ಕೊಟ್ಟಾಗ ಹಿಗ್ಗತಕ್ಕಂಥದ್ದಲ್ಲ. ಈ ಎರಡನ್ನು ಕೂಡ ಯಾರು ಸಮಬಲವಾಗಿ ಸ್ವೀಕರಿಸಿ ನಿಭಾಯಿಸ್ಕೊಂಡು ಹೋಗ್ತಾರೋ ಆ ವ್ಯಕ್ತಿ ಖಂಡಿತವಾಗಿಯೂ ಎಲ್ಲ ರೀತಿ ಅನುವುಗಳನ್ನು, ಎಲ್ಲ ರೀತಿ ಇಷ್ಟೈಶ್ವರ್ಯಗಳನ್ನು ಪಡೆದುಕೊಳ್ಳುವಂತನಾಗ್ತಾನೆ. ಅವನ ಮನಸ್ಸಿನ ಇಷ್ಟೈಶ್ವರ್ಯ ಸಾಕ್ಷಾತ್ ಭಗವಂತನೇ ಈಡೇರಿಸ್ಕೊಳ್ತಾನೆ. ಈ ಸಣ್ಣ ಏನೋ ಹೇಳಿದೆ ಪರಿಹಾರ ಅಂತ ಬೇಕಾದ್ರೆ ಅಂದ್ಕೊಳ್ಳಿ. ಈ ಪರಿಹಾರವನ್ನು ವೃಷಭ ರಾಶಿಯವರು ಫಾಲೋ ಮಾಡಿ. ಇನ್ನು ಕೇಳ್ತಾ ಇದ್ದೀನಿ ಅಂತ ಅರ್ಥವಾಯಿತು ಅನ್ಕೋತೀನಿ. 2025 ಎಲ್ಲವೂ ಚೆನ್ನಾಗಿದ್ದಾಗ, ಅದು 2025ರಿಂದ 2026 ಮಧ್ಯಭಾಗದವರೆಗೂ ಎಲ್ಲವೂ ಕೂಡ ಎಂಜಾಯ್ ಮಾಡ್ತಿರ್ತೀರ. ನನಗಿಂತ ಯಾರು ಗ್ರೇಟ್ ಅಲ್ಲ ಅಂತ ಎಷ್ಟೋ ಜನ ಭಾವನೆಗೆ ತಲೆಗೊಕ್ಕಿರುತ್ತೆ. ಅಂಥ ವ್ಯಕ್ತಿಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಕೂಡ. ಆದರೆ ಭಗವಂತ ಕೊಡತಕ್ಕಂಥದ್ದು ಅವನೇ, ಕಿತ್ಕೊಳ್ತಕ್ಕಂಥದ್ದು ಅವನೇ, ಮಿಶ್ರವಾಗಿ ತಟಸ್ಥಾನ ನಿಲ್ಲಿಸತಕ್ಕಂಥವನು ಅವನೇ. ಹಾಗಾಗಿ ಯಾವುದೂ ಶಾಶ್ವತವಲ್ಲ. ವೃಷಭ ರಾಶಿಯವರು ಯಾವುದೂ ಶಾಶ್ವತವಲ್ಲ ಎಂಬ ಪದವನ್ನು ತಲೆಯಲ್ಲಿಟ್ಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಮನಸ್ತಾಪಗಳನ್ನು, ನಿಷ್ಠೂರವನ್ನು, ವ್ಯಾಜ್ಯವನ್ನು, ಪ್ರಮುಖವಾಗಿ ನಷ್ಟವನ್ನು ಕೂಡ ಮಾಡಿಕೊಳ್ಳೋದಿಲ್ಲ. ಈ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ವೃಷಭ ರಾಶಿಯವರಿಗೆ ಎಲ್ಲ ಶುಭ ಫಲವನ್ನು ಅಪೇಕ್ಷೆ ಮಾಡ್ಬೋದು. ವೃಷಭ ರಾಶಿಯವರು ಈ ವರ್ಷ ಆದಷ್ಟು ಪ್ರತಿ ಗುರುವಾರದ ಪೂರ್ಣಿಮೆಯಂದಂತೂ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ, ಅದರಲ್ಲಿರತಕ್ಕಂಥ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡತಕ್ಕಂಥದ್ದು. ವರ್ಷಕ್ಕೆ ಒಂದು ಬಾರಿ ಆದರೂ ಮೂಲಮಠ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಬನ್ನಿ. ಶಕ್ತಿನುಸಾರ ಸೇವೆಯನ್ನು ಮಾಡತಕ್ಕಂಥದ್ದು. ಸೇವೆ ಅಂದರೆ ಏನು? ಅಭಿಷೇಕವನ್ನೇ ಮಾಡಬೇಕಾ? ಬೆಳ್ಳಿ ರಥ, ಚಿನ್ನದ ರಥವನ್ನೇ ಎಳಿಸಿದ್ರೆ ಭಗವಂತ ಸಂತುಷ್ಟನಾಗ್ತಾನ? ಅಲ್ಲ. ಅವೆಲ್ಲ ನಿಮ್ಮ ಶಕ್ತಿನುಸಾರ. ಖಂಡಿತ ಶಕ್ತಿ ಇದ್ದರೆ ಅನ್ನದಾಸೋಹವೇ ಮಾಡಿಸಿ. ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ದಿನ ಭಗವಂತ ಶಕ್ತಿ ಕೊಟ್ಟಿಲ್ಲ ಅಂದರೆ ಭಕ್ತಿಯನ್ನು ಮತ್ತು ಖುಷಿಯಿಂದ ಶ್ರಮಪಟ್ಟು ಕೆಲಸ ಮಾಡತಕ್ಕಂಥ ಒಳ್ಳೆ ಬುದ್ಧಿಯಂತೂ ಕೊಟ್ಟಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗೂ. ಪರಿಮಳ ಪ್ರಸಾದವನ್ನು ಪ್ಯಾಕ್ ಮಾಡ್ಬೋದು. ಮಂತ್ರಾಲಯಕ್ಕೆ ಹೋಗಿ ಭಗವಂತನ ಸಂಪೂರ್ಣ ಸ್ಥಳವನ್ನು, ಕ್ಷೇತ್ರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೋದು. ಅದು ಒಂದು ಕೂಡ ಸೇವೆ. ಯಾರು ಪುಣ್ಯಕ್ಷೇತ್ರಗಳಲ್ಲಿ ಯಾವುದೇ ತ್ಯಾಜ್ಯಗಳನ್ನು ಹಾಕದೆ ಸ್ವಚ್ಛವಾಗಿ ಇಟ್ಕೊಳ್ತಾರಲ್ಲ ಈ ಕಲಿಯುಗದಲ್ಲಿ, ಅದೇ ದೊಡ್ಡ ಸೇವೆ. ಏನಕ್ಕೆ ಈ ಪದ ಬಳಸ್ತಾ ಇದ್ದೀನಿ ಅಂದರೆ, ತುಂಬ ಜನ ನೋಡಿದ್ದೀನಿ. ತುಂಬ ಕ್ಷೇತ್ರಗಳಿಗೆ ಹೋದಾಗ ಭಗವಂತನಿಗೆ ಅಲ್ಲೇ ಕೈ ಮುಗಿತಿರ್ತಾರೆ. ಹಚ್ಚತಕ್ಕಂಥ ಕರ್ಪೂರವನ್ನು ಅಲ್ಲೇ ಹಚ್ಚಿ ಭಗವಂತ ಒಳ್ಳೇದು ಮಾಡುವಂಥ ಪೇಪರ್ನ ನಮಗೆ ತೂರಿಸಿದ್ದಾರೆ. ಭಗವಂತ ಎಲ್ಲಿ ಒಳ್ಳೇದು ಮಾಡ್ತಾನೆ? ನಾವು ದೇವಸ್ಥಾನದ ಆವರಣವನ್ನು ಹಾಳು ಮಾಡ್ತಾ ಹೋಗ್ತಿದ್ರೆ ಖಂಡಿತವಾಗಿಯೂ ಭಗವಂತ ಯಾವುದೇ ರೀತಿ ಅನುಗ್ರಹಗಳನ್ನು ನಮಗೆ ಮಾಡಿಕೊಡೋದಿಲ್ಲ, ತಿಳಿದಿರಲಿ. ನಮ್ಮ ಸುತ್ತಲಿನ ವಾತಾವರಣವನ್ನು ಯಾವ ರೀತಿ ಶುದ್ಧಿಯಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೀವೋ ಪ್ರಮುಖವಾಗಿ ಅದು ದೇವಸ್ಥಾನ ಮನೆಗಳಿಂದಲೇ ಶುರು ಆಗತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯ ತ್ಯಾಜ್ಯಗಳನ್ನು ಮತ್ತೊಂದು ಮಗದೊಂದನ್ನ ದೇವಸ್ಥಾನ ಸುತ್ತಮುತ್ತ ಆವರಣದಲ್ಲಿ ಯಾರೂ ಬಿಸಾಡಬೇಡಿ. ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ 7 ಜನ್ಮಕ್ಕೂ ಕಾಡಿಸುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಭಗವಂತನ ಆರಾಧನೆ ಮಾಡಿ. ರಾಘವೇಂದ್ರ ಸ್ವಾಮಿ ಆರಾಧನೆ ವೃಷಭರಾಶಿಯವರು ಈ ವರ್ಷ ಮಾಡತಕ್ಕಂಥದ್ದು. ಕ್ಷೇತ್ರಕ್ಕೆ ಹೋಗಿ ಶಕ್ತಿಯನುಸಾರವಾಗಿ ಸೇವೆಯನ್ನು ಮಾಡಿ ಒಂದಿನ ಕ್ಷೇತ್ರವಾಸವನ್ನು ಮಾಡಿ ನೆಲೆಸಿ ಮಲ್ಕೊಳ್ಳಿ. ಒಂದಿನ ಕ್ಷೇತ್ರದಲ್ಲಿ ಮಲಗಿ ಬನ್ನಿ. ಖಂಡಿತವಾಗಿಯೂ ಇಡೀ ಸಂಪೂರ್ಣ ವರ್ಷ ಆ ಗುರು ರಾಘವೇಂದ್ರ ಅನುಗ್ರಹದಿಂದ ಎಲ್ಲ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಭಗವಂತ ಸಾಕ್ಷಾತ್ ನಿಮ್ಮ ಜೊತೆ ನಿಂತ್ಕೊಂಡು ಈಡೇರಿಸ್ಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮಿಥುನ ರಾಶಿಯವರಿಗಂತೂ 2025 ಸಾಕಾಗೋಗಿರುತ್ತೆ. ಯಾವಾಗ 2025 ಮುಗಿದ್ರೆ ಸಾಕು ಅಂತ ತುಂಬ ಜನ ಮಿಥುನ ರಾಶಿಯವರು ಅಂದ್ಕೊಂಡಿರ್ತೀರ. ಇದೇ ಕೆಟ್ಟ ಫಲ 2026ಕ್ಕೆ ಮುಂದುವರೆದು ಏನಪ್ಪ ಜೀವನ ಅಂತ ತುಂಬ ಜನ ಯೋಚನೆಯೂ ಕೂಡ ಮಾಡಿರ್ತೀರ. ಆ ನಿಮ್ಮೆಲ್ಲ ಕನ್ಫ್ಯೂಷನ್ಗಳಿಗೆ, ಆ ಎಲ್ಲ ನಿಮ್ಮ ಡೌಟ್ಗಳಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಪರಿಹಾರವನ್ನು ಅಥವಾ ಕೆಲವು ಸೂಚನೆಗಳನ್ನು ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಚಾನಲ್ನ ನಿಮ್ಮೆಲ್ಲ ಸ್ನೇಹಿತರು, ಹಿತೈಷಿಗಳೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಶುಭಮಸ್ತು.